ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 20, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವೆಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ವಿಜಯ್ ಹಜಾರೆ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ವಿದರ್ಭ ತಂಡವನ್ನು 36 ರನ್ಗಳಿಂದ ಮಣಿಸಿದ ಕೆಳಗಿನ ಯಾವ ರಾಜ್ಯವು 5ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ? ಸರಿಯಾದಂಥ ಉತ್ತರ ನಮ್ಮ ಕರ್ನಾಟಕ ತಂಡ ಚಾಂಪಿಯನ್ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಮನಿಸಿ, ವಿಜಯ್ ಹಜಾರೆ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು. ಕ್ರಿಕೆಟ್ ಅಂತ ನೆನಪಿರಲಿ. ಈ ಟ್ರೋಫಿ ಫೈನಲ್ ಪಂದ್ಯ ಇಂದು ಬರೋಡಾದ ಕೊಡಂಬಿ ಸ್ಟೇಡಿಯಂನಲ್ಲಿ ನಡೆಯಿತು. ನೋಡಿ, ಬರೋಡಾದಲ್ಲಿ ನಡೆದಿದೆ. ಓಕೆ, ಈ ಪಂದ್ಯದಲ್ಲಿ ವಿದರ್ಭ ತಂಡವನ್ನು 36 ರನ್ಗಳಿಂದ ಮಣಿಸಿದಂತಹ ಕರ್ನಾಟಕ ತಂಡ 5ನೇ ಬಾರಿಗೆ ಚಾಂಪಿಯನ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ಇತ್ತ ಮೊದಲ ಬಾರಿಗೆ ಫೈನಲ್ಗೆ ಅರ್ಹತೆ ಪಡೆದುಕೊಂಡಿದ್ದ ವಿದರ್ಭ ತಂಡಕ್ಕೆ ಸೋಲಿನ ನಿರಾಸೆ ಎದುರಾಗಿದೆ. ಕರ್ನಾಟಕವು ಈ ಕೆಳಗಿನ 5 ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ ಸ್ನೇಹಿತರೆ. ಸೊ ಯಾವಾಗ ನೋಡಿ, 2013, 14ರಲ್ಲಿ, 2014, 15ರಲ್ಲಿ, 2017, 18ರಲ್ಲಿ, 2019, 20ರಲ್ಲಿ ಮತ್ತು 2024, 25ರಲ್ಲಿ ಹೀಗೆ 5 ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ನೋಡಿ, ಕರ್ನಾಟಕ ತಂಡವನ್ನು ಮಯಾಂಕ್ ಅಗರ್ವಾಲ್ ಮುನ್ನಡೆಸಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮಯಾಂಕ್ ಅಗರ್ವಾಲ್ ನೇತೃತ್ವ ಅಥವಾ ನಾಯಕ ಆಗಿದ್ದರು ಇದಕ್ಕೆ, ಕರ್ನಾಟಕ ತಂಡಕ್ಕೆ. ಸೊ ವಿದರ್ಭ ತಂಡವನ್ನು ನಾಯಕರಾಗಿದ್ದಂಥವರು ಕನ್ನಡಿಗ ಕರುಣ್ ನಾಯರ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ವಿದರ್ಭ ತಂಡದ ನಾಯಕ ಯಾರಂದರೆ ಕನ್ನಡಿಗ ಕರುಣ್ ನಾಯರ್, ಕರ್ನಾಟಕ ತಂಡದ ನಾಯಕ ಮಯಾಂಕ್ ಅಗರ್ವಾಲ್. ಸೊ ಇವರು ಮುನ್ನಡೆಸಿದ್ದರು. ಕರುಣ್ ನಾಯರ್ ಟೂರ್ನಿಯಲ್ಲಿ 779 ರನ್ ಗಳಿಸಿ ಟೂರ್ನಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಇದು ನೆನ್ಪಿಟ್ಕೋಬೇಕು. ಓಕೆ, ಟೂರ್ನಿ ಶ್ರೇಷ್ಠ ಯಾರು ಅಂತ ಕೇಳಿದ್ರೆ ಕರುಣ್ ನಾಯರ್. ಕರ್ನಾಟಕ ತಂಡ ವಿಜಯ್ ಹಜಾರೆ ಟ್ರೋಫಿ ಇತಿಹಾಸದಲ್ಲಿ 5 ಟ್ರೋಫಿ ಗೆದ್ದ ಮೊದಲ ತಂಡವಾಗಿದೆ. ತಮಿಳುನಾಡು ಕೂಡ 5 ಟ್ರೋಫಿ ಎತ್ತಿ ಹಿಡಿದಿದೆ. ಆದರೆ ಒಮ್ಮೆ ಉತ್ತರ ಪ್ರದೇಶದೊಂದಿಗೆ ಟ್ರೋಫಿಯನ್ನು ಹಂಚಿಕೊಂಡಿದೆ. ಏಕಾಂಗಿಯಾಗಿ 5 ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥ ಒಂದು ತಂಡ ಅಂದರೆ ಅದು ಕರ್ನಾಟಕ ಮಾತ್ರ. ಓಕೆ, ನೆಕ್ಸ್ಟ್ 2ನೇ ಕ್ವೆಶನ್ ನೋಡಿ. ದಕ್ಷಿಣ ಭಾರತದ ಮೊಟ್ಟ ಮೊದಲ ಸಾಂಕ್ರಾಮಿಕ ರೋಗ ಸಂಶೋಧನೆ ಮತ್ತು ರೋಗ ನಿರ್ಣಯ ಪ್ರಯೋಗಾಲಯ, ನೋಡಿ IRDL ಅಂತ ಕರೀತಾರೆ. ಇಂಗ್ಲೀಷಲ್ಲಿ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಇನ್ಫೆಕ್ಷುಯಸ್ ಡಿಸೀಸ್ ರಿಸರ್ಚ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಅಂತ ಕರಿತೀವಿ. ಸೊ ಈ ಪ್ರಯೋಗಾಲಯವನ್ನು ಕೆಳಗಿನ ಯಾವ ಸಂಸ್ಥೆಯು ಸ್ಥಾಪನೆ ಮಾಡಿದೆ? ಇದು ಭಾರತದ ಅಂದರೆ ದಕ್ಷಿಣ ಭಾರತದ ಮೊಟ್ಟ ಮೊದಲ ಸಾಂಕ್ರಾಮಿಕ ರೋಗ ಸಂಶೋಧನೆ ಮತ್ತು ರೋಗ ನಿರ್ಣಯ ಪ್ರಯೋಗಾಲಯವಾಗಿದೆ. ಸೊ ಎಲ್ಲಿ, ಯಾವ ಸಂಸ್ಥೆ ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4. ಯಾವುದು? ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಅಂದರೆ BMCRI. BMCRI ಬಗ್ಗೆ ನೀವು ಕೇಳಿರ್ತಾರೆ. ಸೊ BMCRIನಲ್ಲಿ ಲಾಂಚ್ ಮಾಡಲಾಗಿದೆ. ಕೇಳ್ಬೋದು ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂತ. ಇತ್ತೀಚೆಗೆ ಅಂದರೆ ಸೌತ್ ಇಂಡಿಯಾಸ್ ಫಸ್ಟ್ ಇನ್ಫೆಕ್ಷುಯಸ್ ಡಿಸೀಸ್ ರಿಸರ್ಚ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಇತ್ತೀಚೆಗೆ ಕೆಳಗಿನ ಯಾವ ನಗರದಲ್ಲಿ ಉದ್ಘಾಟನೆಗೊಳ್ಳುತ್ತೆ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅಂತಲೂ ಕೂಡ ಕೇಳಬಹುದು. ಬೆಂಗಳೂರು, ಇದು ನೆನಪಿರಲಿ ನಿಮಗೆ. ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, BMCRI ಟು ಎಸ್ಟಾಬ್ಲಿಷ್ ಸೌತ್ ಇಂಡಿಯಾಸ್ ಫಸ್ಟ್ ಇನ್ಫೆಕ್ಷುಯಸ್ ಡಿಸೀಸ್ ರಿಸರ್ಚ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ. ಓಕೆ, ಸೊ ನಾನು ಹೇಳಿದಂತೆ ಇದನ್ನು ಮುಖ್ಯವಾಗಿ ICMRನಿಂದ BMCRI ಆಯ್ಕೆಯಾಗಿ ಇದನ್ನು ನಿರ್ಮಾಣ ಮಾಡಿದೆ. IRDL ಏನಿದೆ, ಇದು ಮುಖ್ಯವಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಮತ್ತು ಪರಾವಲಂಬಿಗಳ ಮೇಲೆ ಸಂಶೋಧನೆಯನ್ನು ಸಕ್ರಿಯಗೊಳಿಸುತ್ತದೆ. ನೋಡಿ, ಸೊ ಈ ರೋಗಗಳನ್ನು ತರತಕ್ಕಂಥ ಈ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಶಿಲೀಂಧ್ರಗಳಾಗಿರ್ಬೋದು, ಪರಾವಲಂಬಿಗಳೇನಿದ್ದಾವೆ, ಸೊ ಇದರ ಮೇಲೆ ಸಂಶೋಧನೆಯನ್ನು ಕೈಗೊಳ್ಳುತ್ತದೆ. ಇತರ ರಾಜ್ಯಗಳಿಗೆ ಮಾದರಿಗಳನ್ನು ಕಳುಹಿಸುವ ಅಗತ್ಯವಿಲ್ಲದೆ
ಸ್ಥಳೀಯವಾಗಿ ನಾವು ರೋಗ ನಿರ್ಣಯ ಮಾಡಬಹುದು ಮತ್ತು ಆರೋಗ್ಯ ನಿರ್ವಹಣೆಯನ್ನು ಸುಧಾರಿಸುವ ಎಲ್ಲ ಲಕ್ಷಣಗಳು ಇದರಿಂದ ಸಾಧ್ಯವಾಗುತ್ತೆ. ಓಕೆ, ನೆಕ್ಸ್ಟ್ ನಾವು ಮೂರನೇ ಕ್ವೆಶನ್ ನೋಡೋಣ. 2026ರಲ್ಲಿ ನಡೆಯಲಿರುವ 28ನೇ ಆವೃತ್ತಿಯ ಕಾಮನ್ವೆಲ್ತ್ ಸ್ಪೀಕರ್ಗಳ ಸಮ್ಮೇಳನವನ್ನು ಕೆಳಗಿನ ಯಾವ ದೇಶವು ಆಯೋಜಿಸುತ್ತದೆ? ಭಾರತ. ನೋಡಿ, ಇದೀಗ ನಿರ್ಧಾರ ಕೈಗೊಳ್ಳಲಾಯಿತು ಸ್ನೇಹಿತರೆ. ಈ ಮೂಲಕ 2026ರಲ್ಲಿ ನಡೀತಕ್ಕಂಥ 28ನೇ ಆವೃತ್ತಿಯ ಕಾಮನ್ವೆಲ್ತ್ ಸ್ಪೀಕರ್ಗಳ ಸಮ್ಮೇಳನ ಭಾರತದಲ್ಲಿ ನಡೆಯಲಿದೆ. ಓಕೆ, ಸೊ ಲೋಕಸಭಾ ಸೆಕ್ರೆಟರಿಯೇಟ್ ಈ ಒಂದು ಮಾಹಿತಿಯನ್ನು ತಿಳಿಸಿದೆ. ಸೊ PIB ನ್ಯೂಸ್ ಪೇಪರ್ನ ಮಾಹಿತಿಯಾಗಿದೆ. ನೋಡಿ, 28th CSPOC ಅಂತ ಕರಿತೀವಿ. ಓಕೆ, ಈ ಒಂದು ಸಮ್ಮೇಳನದಲ್ಲಿ ಇತ್ತೀಚೆಗೆ ನಡೀತು. ಇಲ್ಲಿ ಲೋಕಸಭಾ ಸ್ಪೀಕರ್ ಏನಿದ್ದಾರೆ ಓಂ ಬಿರ್ಲಾ ಅವರು, ಸೊ ಇವರು ಭಾರತದಲ್ಲಿ ಆಯೋಜನೆಗೊಳ್ಳುವುದಾಗಿ ತಿಳಿಸಿದ್ದಾರೆ. ಓಕೆ, ನೋಡಿ, ಮುಂದಿನ ವರ್ಷ ಅಂದರೆ 2026ರಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಸತ್ತಿನ ಸ್ಪೀಕರ್ಗಳು ಮತ್ತು ಅಧ್ಯಕ್ಷರ 28ನೇ ಸಮ್ಮೇಳನ CSPOC ಅಂತ ಕರೀತಾರೆ. ಅಂದರೆ ಇಂಗ್ಲೀಷಲ್ಲೂ ಕೂಡ ನೋಡ್ಕೊಳ್ಳಿ, ಕಾನ್ಫರೆನ್ಸ್ ಆಫ್ ಸ್ಪೀಕರ್ಸ್ ಆ್ಯಂಡ್ ಪ್ರೆಸಿಡಿಂಗ್ ಆಫೀಸರ್ಸ್ ಆಫ್ ಪಾರ್ಲಿಮೆಂಟ್ಸ್ ಆಫ್ ಕಾಮನ್ವೆಲ್ತ್ ಕಂಟ್ರೀಸ್. ಸೊ ಈ ಒಂದು ಸಮ್ಮೇಳನ ಏನಿದೆ ಕೃತಕ ಬುದ್ಧಿಮತ್ತೆ ಮತ್ತು ಸಾಮಾಜಿಕ ಮಾಧ್ಯಮದ ಅನ್ವಯವಾಗಲಿದೆ ಎಂದು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಹೇಳಿದರು. ನೋಡಿ, ಇಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಆಯೋಜನೆ ಆಗ್ತಾ ಇದೆ ಇದು. ಸೊ ಇದು ಯಾವುದರ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತಾ ಹಾಗಾದರೆ ಭಾರತದಲ್ಲಿ ಅಂತ ಕೇಳಿದರೆ ಕೃತಕ ಬುದ್ಧಿಮತ್ತೆ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚು ಸಂಶೋಧನೆ ಕೈಗೊಳ್ಳಲು ಇದು ಸಹಾಯಕ ಮಾಡಲಿದೆ ಅಂತಕ್ಕಂಥ ಮಾಹಿತಿ ತಿಳಿಸಿದ್ದಾರೆ. ಹಾಗಾದರೆ CSPOC ಕುರಿತು ನಾವು ನೋಡೋದಾದರೆ 1969ರಲ್ಲಿ ಕೆನಡಾದ ಸ್ಪೀಕರ್ ಆಗಿರತಕ್ಕಂಥ ಲೂಸಿನ್ ಲಾಮೊರೆಕ್ಸ್ ಇದನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ಲೂಸಿನ್ ಲಾಮೊರೆಕ್ಸ್ ಸ್ಥಾಪನೆ ಮಾಡ್ತಾರೆ. ಸೊ ಇತಿಹಾಸ, ಕಾಮನ್ವೆಲ್ತ್ ರಾಷ್ಟ್ರಗಳ ನಡುವೆ ಸಹಕಾರವನ್ನು ಹೆಚ್ಚಿಸಲು ಮತ್ತು ಸಂಸದೀಯ ಅಭ್ಯಾಸಗಳನ್ನು ಹಂಚಿಕೊಳ್ಳಲು ಮೊದಲು ಇದನ್ನು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್ 4ನೇ ಕ್ವೆಶನ್ ಏನಿದೆ ಅಂತ ನೋಡಿ. 15 ಶತಕಗಳೊಂದಿಗೆ ಆಸ್ಟ್ರೇಲಿಯಾದ ಮೆಗ್ ಲ್ಯಾನಿಂಗ್ ನೇತೃತ್ವದ ಎಲೈಟ್ ಗುಂಪನ್ನು ಸೇರಿಕೊಂಡ, ಅಂದರೆ 10 ODI ಶತಕಗಳನ್ನು ಬಾರಿಸಿದ ಮೊದಲ ಏಷ್ಯನ್ ಮಹಿಳಾ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಇತ್ತೀಚೆಗೆ ಕೆಳಗಿನ ಯಾರು ಪಾತ್ರರಾಗಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಸ್ಮೃತಿ ಮಂದಾನ. ನೋಡಿ, ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಇವರು ಇದೀಗ 10 ಒನ್-ಡೇ ಇಂಟರ್ನ್ಯಾಷನಲ್ನಲ್ಲಿ ಶತಕ ಬಾರಿಸಿದ್ದಾರೆ. ಈ ಮೂಲಕ ಈ ಸಾಧನೆಯನ್ನು ಮಾಡಿದಂತಹ ಏಷ್ಯನ್ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಯನ್ನು ಇದೀಗ ಪಡೆದುಕೊಂಡಿದ್ದಾರೆ. ನೋಡಿ, ಆಸ್ಟ್ರೇಲಿಯಾದ ಮೆಗ್ ಲ್ಯಾನಿಂಗ್ 15 ಒನ್-ಡೇ ಇಂಟರ್ನ್ಯಾಷನಲ್ ಶತಕವನ್ನು ಬಾರಿಸಿದ್ದಾರೆ. ಆದರೆ ಇವರು ಏಷ್ಯಾದವರಲ್ಲ, ಆಸ್ಟ್ರೇಲಿಯಾದವರು. ಸೊ ಏಷ್ಯಾದಲ್ಲಿ 10 ODI ಶತಕಗಳನ್ನು ಬಾರಿಸಿದ ಮೊಟ್ಟ ಮೊದಲ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಇದೀಗ ಭಾರತದ ಸ್ಮೃತಿ ಮಂದಾನ ಆಯ್ಕೆಯಾಗಿದ್ದಾರೆ. ಸೊ ಅಂದರೆ ಸಾಧನೆ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಇದರ ಬಗ್ಗೆ. ನೋಡಿ, ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ರಾಜ್ಕೋಟ್ನ ನಿರಂಜನ್ ಶಾ ಕ್ರೀಡಾಂಗಣದಲ್ಲಿ, ನೋಡಿ, ರಾಜ್ಕೋಟ್ನಲ್ಲಿ ಕಂಡುಬರಬಹುದ ನಿರಂಜನ್ ಶಾ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದಂತಹ ಐರ್ಲೆಂಡ್ ವಿರುದ್ಧದ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತ ತಂಡದ ನಾಯಕಿ ಸ್ಮೃತಿ ಮಂದಾನ ಅವರು ಏಕದಿನ ಕ್ರಿಕೆಟ್ನಲ್ಲಿ, ನೋಡಿ, ಒನ್-ಡೇ ಇಂಟರ್ನ್ಯಾಷನಲ್ಲಿ ವೇಗದ ಶತಕ ಸಿಡಿಸುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಸೊ ಅವರು ಕೇವಲ 70 ಎಸೆತಗಳಲ್ಲಿ 10ನೇ ಒನ್-ಡೇ ಇಂಟರ್ನ್ಯಾಷನಲ್ ಶತಕವನ್ನು ಬಾರಿಸಿದರು. ಕಳೆದ ವರ್ಷ ಬೆಂಗಳೂರಿನಲ್ಲಿ ದಕ್ಷಿಣ ಆಫ್ರಿಕಾದ ವಿರುದ್ಧ 87 ಎಸೆತಗಳಲ್ಲಿ ಶತಕ ಸಿಡಿಸಿದ್ದ ಹರ್ಮನ್ಪ್ರೀತ್ ಕೌರ್ ಅವರ ದಾಖಲೆಯನ್ನು ಇವರು ಮೀರಿಸಿದರು. ನೋಡಿ, ಕೇವಲ 70 ಎಸೆತಗಳಲ್ಲಿ ಇವರು ಶತಕವನ್ನು ಬಾರಿಸಿದರು. ಸೊ ಈ ಮೂಲಕ ಒನ್-ಡೇ ಇಂಟರ್ನ್ಯಾಷನಲ್ನಲ್ಲಿ ಅವರ 10ನೇ ಶತಕ ಇದು. ಸೊ ಈ ಮೂಲಕ 10 ಶತಕಗಳನ್ನು ಒನ್-ಡೇ ಇಂಟರ್ನ್ಯಾಷನಲ್ನಲ್ಲಿ ಬಾರಿಸಿದಂತಹ ಏಷ್ಯಾದ ಮೊಟ್ಟ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಕೂಡ ಇವರ ಹೆಸರಿನಲ್ಲಿದೆ. ನೋಡಿ, 10 ODI ಶತಕಗಳನ್ನು ಬಾರಿಸಿದ ಮೊದಲ ಭಾರತೀಯ ಮಹಿಳೆ. ಈ ಸಾಧನೆಯೊಂದಿಗೆ ಸ್ಮೃತಿ ಮಂದಾನ 10 ಏಕದಿನ ಶತಕ ಸಿಡಿಸಿದ ಮೊದಲ ಭಾರತೀಯ ಮಹಿಳೆ ಎನಿಸಿಕೊಂಡಿದ್ದಾರೆ.
ಸೊ 2 ಅಂಕಿಯ 50 ಓವರ್ ಅಂದರೆ ಈ ಒಂದು ಇದರಲ್ಲಿ ಮೆಕ್ಲ್ಯಾನಿಂಗ್ 15, ಸುಜಿ ಬೆಡ್ಸ್ 13 ಸೇರಿದಂತೆ ಆರಂಭಿಕ ಗಣ್ಯರ ಪಟ್ಟಿಗೆ ಇದೀಗ ಸ್ಮೃತಿ ಮಂದನ ಸೇರಿದ್ದಾರೆ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಪುರುಷರ ಅಥವಾ ಮಹಿಳೆಯರ ವಿಭಾಗದಲ್ಲಿ ಅತ್ಯಧಿಕ ODI ಮೊತ್ತ ಎಷ್ಟು ಮತ್ತು ಇದನ್ನು ಸಾಧಿಸಲು ಭಾರತೀಯ ಮಹಿಳಾ ತಂಡವು ಯಾವ ತಂಡವನ್ನು ಸೋಲಿಸಿ ಈ ಐತಿಹಾಸಿಕ ಸಾಧನೆಯನ್ನು ಮಾಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಗಮನಿಸಿ, ಐರ್ಲೆಂಡ್ ವಿರುದ್ಧ. ನೋಡಿ, 5 ವಿಕೆಟ್ಗಳ ನಷ್ಟಕ್ಕೆ 435 ರನ್ ಕಲೆ ಹಾಕಿತ್ತು. ಸೊ ಈ ಮೂಲಕ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಪುರುಷ ಮತ್ತು ಮಹಿಳೆಯರ ಇತಿಹಾಸದಲ್ಲೇ ಅತಿ ಹೆಚ್ಚು ODI ಅಂದರೆ ಒನ್ ಡೇ ಇಂಟರ್ನ್ಯಾಷನಲ್ ಏನಿದೆ, ಸೊ ಅದರ ಒನ್ ಡೇ ಇಂಟರ್ನ್ಯಾಷನಲಲ್ಲಿ ಟೋಟಲ್ ಹೈಯೆಸ್ಟ್ ರನ್ ಯಾರು ಮಾಡಿದ್ದಾರೆ ಅಂತ ಕೇಳಿದರೆ ಅದು ಮಹಿಳಾ ಕ್ರಿಕೆಟ್ ತಂಡ. ಸೊ ಅದು 435 ರನ್ಗಳನ್ನು ಕಲೆ ಹಾಕಿದೆ. ಸೊ ಯಾವ ತಂಡದ ವಿರುದ್ಧ ಅಂತ ಕೇಳಬಹುದು? ಐರ್ಲೆಂಡ್ ವಿರುದ್ಧ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಐರ್ಲೆಂಡ್ ದೇಶದ ವಿರುದ್ಧ. ಓಕೆ, ಸೊ ನೋಡಿ, ಇಂಡಿಯನ್ ವುಮೆನ್ಸ್ ಟೀಮ್ ಮೇಕ್ಸ್ ನ್ಯಾಷನಲ್ ರೆಕಾರ್ಡ್ 435/5 ಇನ್ನು ODI ಕ್ರಿಕೆಟ್. ಓಕೆ, ಮ್ಯಾಚ್ ಅಗೇನ್ಸ್ಟ್ ನೋಡಿ ಐರ್ಲೆಂಡ್ ವಿರುದ್ಧ ಈ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಸ್ಮೃತಿ ಮಂದನ ಇಲ್ಲೇ ಅವರ 10ನೇ ODI ಮಾಡಿರ್ತಕ್ಕಂಥದ್ದು ಕೂಡ ಗಮನಿಸಬಹುದು. ಓಕೆ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಐರ್ಲೆಂಡ್ ವಿರುದ್ಧದ 3ನೇ ODIನಲ್ಲಿ 435 ಸ್ಕೋರ್ ಮಾಡುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿತು. ಇದು ಪುರುಷ ಮತ್ತು ಮಹಿಳಾ ಸ್ವರೂಪಗಳಲ್ಲಿ ಭಾರತೀಯ ಕ್ರಿಕೆಟ್ ತಂಡದಿಂದ ಗರಿಷ್ಠ ODI ಮೊತ್ತವಾಗಿದೆ. ಮಹಿಳಾ ODIಗಳಲ್ಲಿ ತಂಡವೊಂದು 400 ರನ್ಗಳ ಗಡಿ ದಾಟಿದ 6ನೇ ನಿದರ್ಶನ ಇದಾಗಿದೆ. ಈ ಹಿಂದೆ ನ್ಯೂಜಿಲೆಂಡ್ 4 ಬಾರಿ, ಆಸ್ಟ್ರೇಲಿಯಾ ಒಮ್ಮೆ ಈ ಸಾಧನೆ ಮಾಡಿದೆ. ಭಾರತವು 435 ಸ್ಕೋರ್ ಇದೀಗ ODIಗಳಲ್ಲಿ 4ನೇ ಅತ್ಯಧಿಕ ಮೊತ್ತವಾಗಿದೆ. ಸೊ 4ನೇ ಅತ್ಯಧಿಕ ಮೊತ್ತ. ನ್ಯೂಜಿಲೆಂಡ್ 491, 455, 440 ಸ್ಕೋರುಗಳ ಹಿಂದೆ ಇರತಕ್ಕಂಥದ್ದು ಗಮನಿಸಬಹುದು. ಇದು 4ನೇ ಅತ್ಯಧಿಕ ಸ್ಕೋರು. ಅತ್ಯಧಿಕ ಸ್ಕೋರ್ ಮಾಡಿರ್ತಕ್ಕಂಥದ್ದು ನ್ಯೂಜಿಲೆಂಡ್ ದೇಶ 491 ಇದೆ. ಓಕೆ, ಇದನ್ನು ಗಮನಿಸಬಹುದು. 491 ಅತ್ಯಧಿಕ ಸ್ಕೋರು. ಭಾರತದಲ್ಲಿ ಅತ್ಯಧಿಕ ಸ್ಕೋರ್ ಅಂದರೆ 435, ಇದು ನೆನಪಿರಲಿ. 2011ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 418 ಸ್ಕೋರ್ ಮಾಡಿದಂತಹ ಭಾರತದ ಪುರುಷರ ODI ಗರಿಷ್ಠ ಮೊತ್ತ ಅದಾಗಿದೆ. ನೋಡಿ, ಇದನ್ನು ಕೂಡ ಮಹಿಳೆಯರ ತಂಡ ಇದೀಗ ಮೀರಿಸಿದೆ. ಸೊ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತದ ಪುರುಷರ ತಂಡದ ಅತಿ ದೊಡ್ಡ ಸ್ಕೋರ್ ODIಗಳಲ್ಲಿ ಅಂದರೆ 418. ಓಕೆ, ಭಾರತದ ಮಹಿಳಾ ಅಗ್ರ ODI ಸ್ಕೋರ್ಗಳ ಸಂಪೂರ್ಣ ಪಟ್ಟಿ ನೋಡಿ. 435 ರಾಜ್ಕೋಟ್ನಲ್ಲಿ 2025 ಐರ್ಲೆಂಡ್. ಅದೇ ಐರ್ಲೆಂಡ್ ವಿರುದ್ಧ 370 ರಾಜ್ಕೋಟ್ನಲ್ಲಿ. ಇನ್ನು ಪಾಚೆಫ್ಸ್ಟಮ್ನಲ್ಲಿ ಐರ್ಲೆಂಡ್ ವಿರುದ್ಧ 358 ರನ್ ಬಾರಿಸಿತ್ತು. ಓಕೆ, ಇನ್ನು ನ್ಯೂಜಿಲೆಂಡ್ 2018ರಲ್ಲಿ ಐರ್ಲೆಂಡ್ ವಿರುದ್ಧ 491 ರನ್ಗಳೊಂದಿಗೆ ಮಹಿಳಾ ODIಗಳಲ್ಲಿ ಗರಿಷ್ಠ ಮೊತ್ತವನ್ನು ದಾಖಲಿಸಿದೆ ನ್ಯೂಜಿಲೆಂಡ್. 2018ರಲ್ಲಿ ಈ ದಾಖಲೆ ನೆನಪಿರಲಿ ನಿಮಗೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಟೆನ್ನಿಸ್ ಇತಿಹಾಸದಲ್ಲಿ ರೋಜರ್ ಫೆಡರರ್ ಅವರನ್ನು ಹಿಂದಿಕ್ಕಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪಂದ್ಯಗಳನ್ನು ಆಡಿದ ದಾಖಲೆಯನ್ನು ಇತ್ತೀಚೆಗೆ ಸ್ಥಾಪಿಸಿದರು? ಸರಿಯಾದಂಥ ಉತ್ತರ ನೊವಾಕ್ ಜೊಕೋವಿಕ್. ನೋಡಿ, ಡೀಟೇಲ್ಸನ್ನು ತಿಳ್ಕೊಳ್ಳಿ. ಆಸ್ಟ್ರೇಲಿಯಾ ಓಪನಲ್ಲಿ ಈ ಸಾಧನೆಯಾಗಿದೆ. ನೊವಾಕ್ ಜೊಕೋವಿಕ್ ಸೆಟ್ಸ್ ರೆಕಾರ್ಡ್ ಫಾರ್ ಮೋಸ್ಟ್ ಗ್ರ್ಯಾಂಡ್ ಸ್ಲಾಮ್ ಮ್ಯಾಚಸ್. ನೋಡಿ, ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಆಟಗಳನ್ನು ಆಡಿದಂತಹ ಆಟಗಾರ ಎಂಬ ಹೆಗ್ಗಳಿಕೆಗೆ ಇದೀಗ ನೊವಾಕ್ ಜೊಕೋವಿಕ್ ಪಾತ್ರರಾಗಿದ್ದಾರೆ. ಸೊ ಈ ಮೂಲಕ ಗಮನಿಸಿ, ಫೆಡರರ್ ನೋಡಿ 429 ಮ್ಯಾಚ್ಗಳನ್ನು ಅಥವಾ ಪಂದ್ಯಗಳನ್ನು ಆಡಿದರೆ ಸೆರೆನಾ ವಿಲಿಯಮ್ಸ್ 423 ಪಂದ್ಯಗಳನ್ನು ಆಡಿದ್ದಾರೆ ಅಥವಾ ಮ್ಯಾಚ್ಗಳನ್ನು. ಸೊ ಇವರನ್ನೆಲ್ಲ ಹಿಂದಿಕ್ಕಿ ಇದೀಗ 430 ಪಂದ್ಯಗಳನ್ನು ಆಡುವ ಮೂಲಕ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ಸ್ ಪಂದ್ಯಗಳನ್ನು ಆಡಿದ ರೋಜರ್ ಫೆಡರರ್ ಅವರ ಸರ್ವಕಾಲಿಕ ದಾಖಲೆಯನ್ನು ಜೊಕೋವಿಕ್ ಮೀರಿಸಿದ್ದಾರೆ. ಐತಿಹಾಸಿಕ ಸಾಧನೆ. ಓಪನ್ ಯುಗದಲ್ಲಿ 400 ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ಸ್ ಪಂದ್ಯಗಳನ್ನು ಮೀರಿದ ಮೊದಲ ಆಟಗಾರ ಜೊಕೋವಿಕ್. ಓಕೆ, 30+ ಆಟಗಾರರಿಗೆ ಮೈಲುಗಲ್ಲು.
150 ಗ್ರ್ಯಾಂಡ್ ಸ್ಲಾಮ್ ಗೆಲುವುಗಳನ್ನು ತಲುಪಿದ 30 ವರ್ಷಕ್ಕಿಂತ ಮೇಲ್ಪಟ್ಟ ಮೊದಲ ಪುರುಷ ಆಟಗಾರ ಎಂಬ ಹೆಗ್ಗಳಿಕೆಯೂ ಕೂಡ ಇವರ ಹೆಸರಿನಲ್ಲಿದೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಟೆಲಿಕಾಂ ಭದ್ರತೆ ಮತ್ತು ನಾಗರಿಕರನ್ನು ಸಬಲೀಕರಣಗೊಳಿಸಲು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಯಾವ ಅಪ್ಲಿಕೇಶನನ್ನು ಇತ್ತೀಚೆಗೆ ಪ್ರಾರಂಭಿಸಿದರು? ಸರಿಯಾದಂಥ ಉತ್ತರ ಸಂಚಾರ ಸಾಥಿ ಮೊಬೈಲ್ ಅಪ್ಲಿಕೇಶನ್. ನೋಡಿ, ಇತ್ತೀಚೆಗೆ ಭಾರತದಾದ್ಯಂತ ಬಿಡುಗಡೆಯಾಯಿತು ಸ್ನೇಹಿತರೆ ಸಂಚಾರ ಸಾಥಿ ಮೊಬೈಲ್ ಅಪ್ಲಿಕೇಶನ್. ಇದು ಟೆಲಿಕಾಂ ಭದ್ರತೆ ಮತ್ತು ನಾಗರಿಕರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ. ನೋಡಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಟೆಲಿಕಾಂ ಸೆಕ್ಯೂರಿಟಿ ಆ್ಯಂಡ್ ಅಕ್ಸೆಸಬಿಲಿಟಿ ಫಾರ್ ಸಿಟಿಸನ್ಸ್. ಸೊ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ, ಟೆಲಿಕಾಂ ಸೆಕ್ಯೂರಿಟಿ ಆ್ಯಂಡ್ ಅಕ್ಸೆಸಬಿಲಿಟಿ ಫಾರ್ ಸಿಟಿಸನ್ಸ್ಗಾಗಿ ಈ ಪ್ರಮುಖ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಈ ಒಂದು ಮಾಹಿತಿ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿತ್ತು. ಸೊ ನೋಡಿ, ನೀವು ಸಂಚಾರಿ ಸಾಥಿ ಮೊಬೈಲ್ ಅಪ್ಲಿಕೇಶನ್ ಬ್ರಿಂಗ್ಸ್ ಟೆಲಿಕಾಂ ಸೆಕ್ಯೂರಿಟಿ ಟೂಲ್ಸ್ ಡೈರೆಕ್ಟ್ಲಿ ಟು ದ ನೋಡಿ ಫಿಂಗರ್ ಟಿಪ್ಸ್ ಆಫ್ ಎವ್ರಿ ಸಿಟಿಸನ್. ನೋಡಿ, ತಮ್ಮ ಕೈ ಬೆರಳಿನಲ್ಲಿರಲಿದೆ ಫಿಂಗರ್ ಟಿಪ್ಸ್. ಓಕೆ, ಎಲ್ಲ ನಾಗರಿಕರ ಕೈ ಬೆರಳಿನಲ್ಲಿ ಇನ್ನು ಮುಂದೆ ಟೆಲಿಕಾಂ ಸೆಕ್ಯೂರಿಟಿಯನ್ನು ನಾವು ಡೈರೆಕ್ಟ್ ಮಾಡ್ಬೋದು. ಸೊ ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇದೀಗ ಸಂಚಾರ ಸಾಥಿ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸೊ ಯಾವುದಕ್ಕಾಗಿದೆ ಅಂತಕ್ಕಂಥದ್ದು ಕೂಡ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. ಇದು ಟೆಲಿಕಾಂ ಭದ್ರತೆಯನ್ನು ಬಲಪಡಿಸುತ್ತದೆ, ನಾಗರಿಕರನ್ನು ಸಬಲೀಕರಣಗೊಳಿಸುವ ವಿನ್ಯಾಸವನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಈ ಉಪಕ್ರಮವು ಅವಕಾಶಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ. ಅಂದರೆ ನೋಡಿ, ಎಲ್ಲ ಬಳಕೆದಾರರಿಗೆ ಸುರಕ್ಷಿತ ವಾತಾವರಣವನ್ನು ಖಾತ್ರಿಪಡಿಸುತ್ತದೆ. ಸಂಚಾರ ಸಾಥಿ ಆ್ಯಪ್ ಏನಿದೆ ಪ್ರತಿಯೊಬ್ಬರಿಗೂ ಟೆಲಿಕಾಂ ನೆಟ್ವರ್ಕ್ಗಳ ಸುರಕ್ಷತೆ ಒಂದು ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳಲು ಬದ್ಧವಾಗಿದೆ. ಅಂದರೆ ನಿಮ್ಮ ಮೊಬೈಲ್ ಫೋನ್ ಏನಾದರೂ ಕಳೆದು ಹೋಗಿದ್ದರೆ, ಯಾವುದಾದ್ರೂ ತೊಂದರೆಗೆ ಹಾಕ್ಕೊಂಡಿದ್ರೆ ನಾವು ಇದರ ಮೂಲಕ ಕಂಪ್ಲೇಂಟ್ ಕೊಡಬಹುದಾಗಿದೆ. ಸೊ ಭದ್ರತೆಯನ್ನು ನಾವು ಕಾಪಾಡಿಕೊಳ್ಳಬಹುದಾಗಿದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಭಾರತದಿಂದ ವಿಧ್ವಂಸಕ INS ಮುಂಬೈ ಭಾಗವಹಿಸುತ್ತಿರುವ 4ನೇ ಆವೃತ್ತಿಯ ಎಕ್ಸಸೈಸ್ ಲಾ ಫಿರೋಸ್. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಸೈಸ್ ಲಾ ಫಿರೋಸ್ನಲ್ಲಿ ಕೆಳಗಿನ ಯಾವ ದೇಶಗಳು ಭಾಗವಹಿಸುತ್ತವೆ? ನೋಡಿ, ಇತ್ತೀಚೆಗೆ ಎಕ್ಸಸೈಸ್ ಲಾ ಫಿರೋಸ್ ಮಿಲಿಟರಿ ವ್ಯಾಯಾಮ ಆರಂಭಗೊಂಡಿದೆ ಸ್ನೇಹಿತರೆ. ಸೊ ಇದಕ್ಕೆ ಭಾರತದಿಂದ INS ವಿಧ್ವಂಸಕ ಅಂದರೆ ಮುಂಬೈ INS ಮುಂಬೈ ವಿಧ್ವಂಸಕ ನೌಕೆ ಭಾಗವಹಿಸುತ್ತಾ ಇದೆ. ಸೊ ಈ ಒಂದು 4ನೇ ಆವೃತ್ತಿಯ ಈ ಒಂದು ಫಿರೋಸ್ಗೆ ಯಾವ ದೇಶಗಳು ಭಾಗವಹಿಸುತ್ತವೆ ಅಂದರೆ ನೋಡಿ, ಇದರಲ್ಲಿ ಆಸ್ಟ್ರೇಲಿಯಾ, ಫ್ರಾನ್ಸ್, USA, UK, ಭಾರತ, ಇಂಡೋನೇಷ್ಯಾ, ಮಲೇಷಿಯಾ, ಸಿಂಗಾಪುರ್, ಕೆನಡಾ ಈ ಎಲ್ಲ ದೇಶಗಳು ಸೇರಿಕೊಂಡು ಇದನ್ನು ಆಯೋಜನೆ ಮಾಡ್ತವೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಲಾ ಫಿರೋಸ್ ಒಂದು ಫಿರೋಸ್ ಅಂತಕ್ಕಂಥದ್ದು ಒಂದು ಎಕ್ಸಸೈಸ್ ಲಾ ಫಿರೋಸ್ ಅಂತ ಕರೀತಾರೆ. ಓಕೆ, ಸೊ ಇದನ್ನು ಕೂಡ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಬಿಡುಗಡೆ ಆಗ್ತಕ್ಕಂಥ ಒಂದು ಮಾಹಿತಿಯಾಗಿರೋದ್ರಿಂದ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ನಾವಲ್ ಶಿಪ್ ಮುಂಬೈ ಟು ಪಾರ್ಟಿಸಿಪೇಟ್ ಇನ್ ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ ಲಾ ಫಿರೋಸ್. ನೋಡಿ, ಇದು ಒಂದು ಬಹು ರಾಷ್ಟ್ರೀಯ ಮಿಲಿಟರಿ ಎಕ್ಸಸೈಸ್ ಆಗಿದೆ. ನೋಡಿ, ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ ಲಾ ಫಿರೋಸ್. ಓಕೆ, ಭಾರತದಿಂದ ಭಾಗವಹಿಸ್ತಕ್ಕಂಥದ್ದು INS ಮುಂಬೈ ಅಂತ ಹೇಳಿದೆ. ಇದು 4ನೇ ಆವೃತ್ತಿಯದ್ದು. ಓಕೆ, ನೋಡಿ INS ಮುಂಬೈ ಭಾಗವಹಿಸ್ತದೆ 2025ನೇ ಆವೃತ್ತಿಯ 4ನೇ ಆವೃತ್ತಿಯ ಲಾ ಫಿರೋಸ್. ಓಕೆ, ಸೊ ಇದರಲ್ಲಿ ಭಾಗವಹಿಸುವ ದೇಶಗಳನ್ನು ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. ಓಕೆ, ಇದು ಉದ್ದೇಶವೇನು? ಪ್ರಗತಿಶೀಲ ತರಬೇತಿ ಮತ್ತು ಮಾಹಿತಿ ಹಂಚಿಕೆಯ ನಡವಳಿಕೆಯೊಂದಿಗೆ ಕಡಲ ಕಣ್ಗಾವಲು, ಕಡಲ ತಡೆ ಕಾರ್ಯಾಚರಣೆಗಳು ಮತ್ತು ವಾಯು ಕಾರ್ಯಾಚರಣೆಗಳ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸುವ ಮೂಲಕ ಸಾಮಾನ್ಯ ಕಡಲ ಪರಿಸ್ಥಿತಿಯ ಅರಿವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ವ್ಯಾಯಾಮ ಹೊಂದಿದೆ. ಓಕೆ, ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಜನವರಿ 2025ರಂತೆ ಅತಿದೊಡ್ಡ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಗಳ ವಿಷಯದಲ್ಲಿ ಭಾರತವು ಜಾಗತಿಕವಾಗಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಲಾರ್ಜೆಸ್ಟ್ ಸ್ಟಾರ್ಟಪ್ ಎಕೋಸಿಸ್ಟಮ್ನಲ್ಲಿ ಭಾರತ ನೋಡಿ ಇಂಡಿಯಾಸ್ ಗ್ಲೋಬಲ್ ರ್ಯಾಂಕ್ ಏನು ಹಾಗಾದರೆ ಗ್ಲೋಬಲ್ ರ್ಯಾಂಕ್ ಭಾರತ ವಿಶ್ವದಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದೆ.
ಸೊ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರ ಕ್ವಶನ್ ಇದು. ಸೊ ಈ ಒಂದು ಮಾಹಿತಿಯನ್ನು ಕೂಡ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ನೋಡಿ 9 ಇಯರ್ಸ್ ಆಫ್ ಸ್ಟಾರ್ಟ್ ಆಫ್ ಇಂಡಿಯಾ, ಭಾರತ ಸ್ಟಾರ್ಟಪ್ ಆರಂಭಗೊಳಿಸಿ 9 ವರ್ಷ ಆಗಿದೆ. ಸೊ ಈಗ ವಿತ್ 1.59 ಲ್ಯಾಕ್ ಸ್ಟಾರ್ಟ್ಅಪ್ಸ್ಗಳು, ಇಂಡಿಯಾ ಇಸ್ ನೌ ವರ್ಲ್ಡ್ಸ್ 3rd ಲಾರ್ಜೆಸ್ಟ್ ಸ್ಟಾರ್ಟಪ್ ಎಕೋಸಿಸ್ಟಮ್. ನೋಡಿ ಗಮನಿಸಬಹುದು ಸ್ನೇಹಿತರೆ, ಭಾರತದಲ್ಲಿ ಪ್ರಸ್ತುತ 1.59 ಲಕ್ಷ ಸ್ಟಾರ್ಟಪ್ಗಳಿದ್ದಾವೆ. ಸೊ ಇಂಡಿಯಾ ವರ್ಲ್ಡ್ಸ್ 3rd ಲಾರ್ಜೆಸ್ಟ್ ಸ್ಟಾರ್ಟಪ್ ಎಕೋಸಿಸ್ಟಮನ್ನು ಹೊಂದಿದೆ. ಸೊ ಈ ಒಂದು ಮಾಹಿತಿಯನ್ನು ಕೇಂದ್ರ ಸರ್ಕಾರ ಅಧಿಕೃತವಾಗಿ PIB ನ್ಯೂಸ್ ಪೇಪರಲ್ಲಿ ಬಿಡುಗಡೆ ಮಾಡಿತ್ತು. ಯಾವಾಗ ನೋಡಿ, ನ್ಯಾಷನಲ್ ಸ್ಟಾರ್ಟಪ್ ಡೇ ಸಂದರ್ಭದಲ್ಲಿ. ಇದನ್ನು ಕೂಡ ನೆನ್ಪಿಟ್ಕೋಬೇಕು, ಇವೆಲ್ಲವೂ ಕೂಡ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವರಾಗಿರ್ತಕ್ಕಂಥ ಜಿತೇಂದ್ರ ಸಿಂಗ್ ಮಾತನಾಡಿ, ಈ ಸಂದರ್ಭದಲ್ಲಿ ಭಾರತವು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. 100ಕ್ಕೂ ಹೆಚ್ಚು ಯೂನಿಕಾರ್ನ್ಗಳು ರಾಷ್ಟ್ರದ ಉದ್ಯಮಶೀಲತಾ ಮನೋಭಾವಕ್ಕೆ ಸಾಕ್ಷಿಯಾಗಿವೆ ಅಂತ ಹೇಳಿದೆ. ಹಾಗಾದರೆ ಯೂನಿಕಾರ್ನ್ಗಳು ಅಂದ್ರೇನು ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ನೋಡಿ, ಭಾರತವು ಪ್ರಸ್ತುತ 100 ಯೂನಿಕಾರ್ನ್ಗಳನ್ನು ಹೊಂದಿದ್ದು ಅದರ ಉದ್ಯಮಶೀಲತೆಯ ಶಕ್ತಿಯನ್ನು ಪ್ರದರ್ಶಿಸುತ್ತದೆ. ಯೂನಿಕಾರ್ನ್ ಎಂದರೆ $1 ಶತಕೋಟಿ ಹೆಚ್ಚು ಮೌಲ್ಯದ ಖಾಸಗಿಯಾಗಿ ಹೊಂದಿರುವ ಸ್ಟಾರ್ಟಪ್ ಕಂಪನಿ. ನೋಡಿ, $1 ಶತಕೋಟಿ ಹೆಚ್ಚು ಮೌಲ್ಯ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ಖಾಸಗಿಯಾದ ಒಂದು ಸ್ಟಾರ್ಟಪ್, ಇದನ್ನು ನಾವು ಯೂನಿಕಾರ್ನ್ ಅಂತ ಕರಿತೀವಿ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಸ್ನೇಹಿತರೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.